ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದೆಲ್ಲ ಲಾಸ್ಟ್ ಇಯರ್ದು ಹಾರ್ವೆಸ್ಟ್ ವಿಡಿಯೋಸ್. ಯೂಟ್ಯೂಬ್ನಲ್ಲಿ ಇದನ್ನೂ ಪೋಸ್ಟ್ ಆಗಿಲ್ಲ, ಬಟ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ ಇದೆಲ್ಲ. ಸೊ ಇವತ್ತು ನಾನು ಈ ವಿಡಿಯೋಸ್ ನೋಡಿದೆ, ಸೊ ಹಾಗಾಗಿ ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡೋಣ ಅಂತ ಈಗ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಲಾಂಗ್ ಬೀನ್ಸ್. ಲಾಸ್ಟ್ ಇಯರ್ ಒಂದು 2-3 ಗಿಡ ಇತ್ತು ಆ್ಯಂಡ್ ಒಳ್ಳೆ ಈಲ್ಡ್ ಕೊಟ್ಟಿದೆ ಇದು ನೋಡಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನಾನು ಸೇಮ್ ಅದನ್ನೇ ಸೀಡ್ಸ್ನ ಉಪಯೋಗಿಸ್ತೀನಿ ಪ್ರತಿ ಸೀಸನಲ್ಲೂ. ಸೊ ನಂಗೆ ಒಳ್ಳೆ ರಿಸಲ್ಟೇ ಕೊಡುತ್ತೆ. ನೆಕ್ಸ್ಟ್ ನಾನು ಇದು ಬೀನ್ಸು, ಇದು ಲಾಸ್ಟ್ ಇಯರ್ ಹಾಕಿದ್ದೆ. ನೆಕ್ಸ್ಟ್ ಇದು ಸೊಪ್ಪು ಆ್ಯಕ್ಚುಲಿ ನೋಡಿ. ತುಂಬ ಗ್ರೋ ಬ್ಯಾಗ್ಸ್ನಲ್ಲಿ ಆ ಬೀಜಗಳು ಹಾಕಿದ್ದೆ. ಸೊ ಆಲ್ಮೋಸ್ಟ್ ಒಂದು 2-3 ಗ್ರೋ ಬ್ಯಾಗ್ನಲ್ಲಿ ನನಗೆ ಈ ಥರ ಸೊಪ್ಪು ಸಿಕ್ಕಿತ್ತು ನೋಡಿ. ಇವಾಗೆಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇನ್ನೊಂದು ಗ್ರೋ ಬ್ಯಾಗ್ನಲ್ಲೂ ಸ್ವಲ್ಪ ಇದೆ. ಒಂದೇ ಗ್ರೋ ಬ್ಯಾಗ್ನಲ್ಲಿ ಹಾಕಿದರೆ ಅದು ಸ್ವಲ್ಪ ಅಷ್ಟು ಹೆಲ್ದಿಯಾಗಿ ಬರಲ್ಲ. ಈ ಥರ 2-3ಕ್ಕೆ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇಷ್ಟೊಂದು ಗ್ರೋ ಬ್ಯಾಗಿಗೆ ಹಾಕಿರೋದು. ಇದು ಒಂದು ದೊಡ್ಡ ಗ್ರೋ ಬ್ಯಾಗಿಗೆ ಹಾಕಿದ್ದೆ, ಹಾಗಾಗಿ ಇದರಲ್ಲಿ ಚೆನ್ನಾಗಿ ಬಂದಿದೆ. ಐ ಥಿಂಕ್ ಅದು 18 ಇಂಚಸ್ ಗ್ರೋ ಬ್ಯಾಗ್. ನೆಕ್ಸ್ಟ್ ಇಲ್ಲಿ ಮೂಲಂಗಿ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಮೂಲಂಗಿನೂ ಅಷ್ಟೇ ತುಂಬ ಹತ್ರ ಹಾಕಿದರೆ ಚೆನ್ನಾಗಿ ಬರಲ್ಲ. ಈ ಥರ ಒಂದು ಗ್ರೋ ಬ್ಯಾಗಿಗೆ ಸ್ವಲ್ಪ ಸೀಡ್ಸ್ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ. ಇಲ್ಲಿ ಇನ್ನೊಂದಿದೆ ನೋಡಿ, ಇದಷ್ಟು ಹೆಲ್ದಿಯಾಗೇನು ಬಂದಿಲ್ಲ ನೋಡಿ. ಐ ಥಿಂಕ್ ಇನ್ನೂ ಚೆನ್ನಾಗಿ ಬರಬೇಕಿತ್ತು, ಬಟ್ ಪರವಾಗಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಟೊಮ್ಯಾಟೋಸ್ ಇದೆ, ಒಂದು 3 ಚೆರಿ ಟೊಮ್ಯಾಟೋಸ್. ಇದು ಚೆರಿ ಟೊಮ್ಯಾಟೋಸ್ ಕೂಡ ಚೆನ್ನಾಗೇ ಬರುತ್ತೆ ಆ್ಯಕ್ಚುಲಿ. ಒಂದು 2-3 ಗಿಡ ಇದೆ ಚೆರಿ ಟೊಮ್ಯಾಟೋದು. ಆ್ಯಂಡ್ ಇಲ್ಲಿ ನೋಡಿ, ಇದು ರೆಡ್ ರ್ಯಾಡಿಶ್ ತುಂಬ ಹೆಲ್ದಿಯಾಗಿ ಬಂದಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಎಲೆಗಳು ಕೂಡ ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ಇದು ಮತ್ತೆ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಪಾಟ್ನಲ್ಲೂ ಇದೆ ನೋಡಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಚೆರಿ ಟೊಮ್ಯಾಟೊ ಗಿಡ ಇದೆ. ಸೊ ಇನ್ನು 2 ಬಿಟ್ಟರೆ ಹಣ್ಣಾಗತ್ತೆ ಅಂದ್ಬಿಟ್ಟು ಅದನ್ನು ಹಾರ್ವೆಸ್ಟ್ ಮಾಡಿಕೊಂಡೆ, ಸ್ವಲ್ಪ ಕಾಯಿ ಥರ ಇರೋದನ್ನು ನೋಡಿ. ನೆಕ್ಸ್ಟ್ ಇದು ಪುದೀನಾನು ಅಷ್ಟೇ ಒಂದು 3 ಗ್ರೋ ಬ್ಯಾಗಿಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಹೆಲ್ದಿಯಾಗಿ ಬಂದಿದೆ, ಎಷ್ಟು ಗ್ರೀನಾಗಿದೆ. ಸೊ ಪುದೀನ ನಾವು ಮಾರ್ಕೆಟಿಂದ ತಂದಾಗ ಸ್ವಲ್ಪ ದಪ್ಪ ಕಡ್ಡಿಗಿರುತ್ತಲ್ಲ, ಅದನ್ನೇ ಹಾಕಿದರೆ ಬರುತ್ತೆ. ಕೆಲವು ಸಲ ಮಾರ್ಕೆಟಿಂದ ತಂದಾಗೆ ಕೆಲವು ಪುದೀನದಲ್ಲಿ ರೂಟ್ಸ್ ಇರುತ್ತಲ್ಲ, ಅದನ್ನು ಹಾಕ್ಬೋದು ನಾವು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಎಷ್ಟು ಫ್ರೆಶ್ ಆಗಿದೆ. ನೆಕ್ಸ್ಟ್ ಇದು ಹಸಿರು ಬದನೆಕಾಯಿ, ಇದನ್ನು ಕೂಡ ಹಾರ್ವೆಸ್ಟ್ ಮಾಡಿಕೊಂಡೆ. ಸೊ ಇದೆ ಇವತ್ತಿನ ಹಾರ್ವೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.